ಎಲ್ರಿಗೂ ನಮಸ್ಕಾರ. ರೇಷ್ಮೆ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಮನೆಯಲ್ಲೇ ಯಾವ ರೀತಿಯಾಗಿ ಬೆಳ್ಳಿ ಹಾಗೆ ಚಿನ್ನನ ತೊಳ್ಕೊಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ನಾವು ಅಂಗಡಿಯಲ್ಲಿ ತಗೊಂಡು ತೊಳ್ಸ್ಕೊತೀವಲ್ಲ, ಅದೇ ರೀತಿಯಾಗಿ ನಾವು ಮನೆಯಲ್ಲೇ ತುಂಬ ಸರಳವಾಗಿ ತುಂಬಾ ಬೇಗನೆ ಕ್ಲೀನ್ ಮಾಡ್ಕೋಬಹುದು. ಇಲ್ಲಿ ನಾನು 1 ಲೋಟದಷ್ಟು ನೀರನ್ನ ತಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಟೀ ಮಾಡಿ ಮಿಕ್ಕಿರುವಂತಹ ಇರುತ್ತಲ್ಲ ಟೀ ಪುಡಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಇದನ್ನ ಟೀ ಪುಡಿನ ಕುದಿಸ್ಬೇಕಾಗುತ್ತೆ. ನೀವು ಯಾವ ಟೀ ಪುಡಿನದು ತಗೋಬಹುದು, ಏನ್ ತೊಂದರೆ ಇಲ್ಲ. ಇವಾಗ ಇದನ್ನ ಒಂದು 5 ನಿಮಿಷ ಚೆನ್ನಾಗಿದ್ದು ಕುದಿ ಬರ್ಬೇಕಾಗುತ್ತೆ. ಇದು ನೋಡಿ, ಈ ರೀತಿಯಾಗಿ ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದನ್ನ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಒಂದು ಟೀ ರಸನ ನಾನು ಸೋಸಿ 1-2 ಬಟ್ಲಿಗೆ ನಾನು ಹಾಕೊಂತಾ ಇದ್ದೀನಿ. ಒಂದು ಬಟ್ಲಿಗೆ ನಾನು ಡಿಟರ್ಜೆಂಟ್ ಪೌಡ್ರು ಹಾಗೇನೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ, ಅದು ಚಿನ್ನನ ತೊಳೆಯೋದಕ್ಕೆ. ಇನ್ನೊಂದು ಬಟ್ಲಿಗೆ ನಾನು ಬರೀ 1 ಟೇಬಲ್ ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ, ಅದು ಬೆಳ್ಳಿನ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು. ಈಗ 2 ಬಟ್ಲಿಗಳು ಕೂಡ ನಾನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಫಸ್ಟಿಗೆ ನಾನು ಬೆಳ್ಳಿನ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಸರಳವಾಗಿ ನಾವು ತೊಳ್ಕೊಬಹುದು. ಅಂಗಡಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಬೆಳ್ಳಿನಾಗ್ಲಿ ಸರಿ, ಚಿನ್ನನಾಗ್ಲಿ ಸರಿ ತೊಳಸ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಎಷ್ಟು ಈಸಿಯಾಗಿ ನಾವು ದಿನ ಬಳಕೆಗೆ ನಾವು ಕಾಲ್ ಚೈನು ಮತ್ತೆ ಮಂಗಲಿ ಚೈನು ಅಥವಾ ಕತ್ತಿಗೆ ಹಾಕೊಳ್ಳೋ ಸರಗಳು ಅಥವಾ ಬಳೆ, ರಿಂಗ್ ಆಗಿರ್ಬೋದು, ಇದರಲ್ಲೆಲ್ಲ ಸಾಮಾನ್ಯವಾಗಿ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಕೊಳೆ, ಕಪ್ಪುಗಂತದ್ದು ಕೊಳೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಧೂಳು ಎಲ್ಲ ಕಾಲ್ಚೆ ಎಲ್ಲನಂತೂ ಸಾಮಾನ್ಯವಾಗಿ ಬೇಗನೆ ಕಪ್ಪಗಾಗುತ್ತೆ. ಯಾಕಂದ್ರೆ ಧೂಳು ಮಣ್ಣು ಎಲ್ಲ ಕೂಡ ಸೇರ್ಕೊಳ್ಳುತ್ತೆ. ಅದ್ರಲ್ಲೂ ಮಕ್ಕಳದ್ರಲ್ಲಂತೂ ಸಿಕ್ಕಾಪಟ್ಟೆನೆ ಧೂಳು ಆಗ್ಬಿಡುತ್ತೆ, ಬೇಗನೆ ಕಾಲ್ಚೆನ್ ಕಪ್ಪಾಗ್ಬಿಡುತ್ತೆ. ಈ ರೀತಿಯಾಗಿ ನಾವು ಮನೆಯಲ್ಲೇ ಇರುವಂತ ವಸ್ತುಗಳನ್ನ ಬಳಸ್ಕೊಂಡು ಒಂದು 15 ದಿನಕ್ಕೊಂದ್ಸತಿ, ಒಂದು 20 ದಿನಕ್ಕೊಂದ್ಸತಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ರೆ ಎಷ್ಟು ನೋಡಿ, ಎಷ್ಟು ಕ್ಲೀನ್ ಆಗಿ ನೀಟಾಗಿ ಕೊಳೆ ಎಲ್ಲ ಹೋಗುತ್ತೆ. ತುಂಬಾನೇ ಕಷ್ಟಪಡೋ ಅಂತದಿಲ್ಲ, ಅಂಗಡಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ಅಂತ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಮನೇಲೆ ಎಷ್ಟು ಸರಳವಾಗಿ ನಾವು ಬೆಳ್ಳಿ ಆಗಿರ್ಬಹುದು ಅಥವಾ ಚಿನ್ನನಾದ್ರೂ ಆಗಿರ್ಬಹುದು ಈ ರೀತಿ ವಾಶ್ ಮಾಡ್ಕೋಬಹುದು. ಒಂದು ಬ್ರಷ್ ಇಂದ ಈ ರೀತಿಯಾಗಿ ನೀಟಾಗಿ ಉಜ್ಕೊಳ್ಳಿ. ಇವಾಗ ಯಾವ ತರ ಡಿಸೈನ್ ಚೈನ್ ಇದ್ರೂ ಈ ತರ ಒಂದು ಬ್ರಷ್ ತಗೊಂಡು ಈ ರೀತಿಯಾಗಿ ಕಾಫಿ ಮತ್ತೆ ಡಿಟರ್ಜೆಂಟ್ ಪೌಡರ್ನ ಹಾಕಿರ್ತೀವಲ್ಲ, ಅದಕ್ಕೆ ಹೆಚ್ಕೊಂಡು ಈ ರೀತಿಯಾಗಿ ನೀಟಾಗಿ ಎಲ್ಲ ಸೈಡ್ ಅಲ್ಲೆಲ್ಲ ಉಜ್ಜಿದ್ರೆ ಆ ಸಂದಿಯಲ್ಲಿರುವಂತಹ ಕಪ್ಪಂತ ಕೊಳೆ ಎಲ್ಲದು ಕೂಡ ನೀಟಾಗಿ ಹೋಗುತ್ತೆ. ಈ ತರ ಬ್ರಷ್ ಅಲ್ಲಿ ಉಜ್ಜೋದ್ರಿಂದ ಆದಷ್ಟು ಈ ತರ ಟೂತ್ ಬ್ರಷ್ಲೆ ಉಜ್ಕೊಳ್ಳಿ ನೀವು. ಇವಾಗ ನೋಡಿ, ನಾನು ಗೋಲ್ಡನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ತರ ಸರ, ರಿಂಗು ಮತ್ತೆ ಓಲೆಗಳೆಲ್ಲ, ಅದನ್ನು ಓಲೆ ಸ್ಟೋನ್ ಏನಾದ್ರು ಇದ್ರೆ ಆದಷ್ಟು ಸ್ವಲ್ಪ ನಿಧಾನಕ್ಕೆ ಉಜ್ಕೊಳ್ಳಿ, ಯಾಕಂದ್ರೆ ಸ್ಟೋನ್ ಬಿದ್ದೋಗೋ ಅಂತ ಇದಿರುತ್ತೆ. ಮಾಮೂಲಿ ಪ್ಲೇನ್ ಇದ್ರೆ ನೀಟಾಗಿ ಉಜ್ಕೊಳ್ಳಿ. ಅರಳೇನಾದ್ರೂ ಇದ್ರೆ ಸ್ವಲ್ಪ ನಿಧಾನಕ್ಕೆ ವಾಶ್ ಮಾಡ್ಕೊಳ್ಳಿ, ಜೋರಾಗಿ ಫೋರ್ಸ್ ಮಾಡಿ ಅಲ್ಲಿ ವಾಶ್ ಮಾಡಕ್ ಹೋಗ್ಬಿಡಿ. ಅರಳಂತ ಇದ್ದು ಗೋಲ್ಡ್ ಇದ್ದಾಗ ನೋಡಿ, ಇವಾಗ 2 ಕೂಡ ವಾಶ್ ಮಾಡಿದ್ದೀನಿ. ಇಷ್ಟ ನೀಟಾಗಿ ಚೆನ್ನಾಗಿ ವಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಈ ಒಂದು ಟಿಪ್ಸ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ಒಂದು ಟಿಪ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಹೊಸದ್ರ ತರ ಆ ಚಿನ್ನ ಮತ್ತೆ ಬೆಳ್ಳಿ ಎಷ್ಟು ನೀಟಾಗಿ ಕ್ಲೀನಾಗಿ ಆ ಕಪ್ಪು ಅನ್ನೋದೆಲ್ಲ, ಕೊಳೆ ಅನ್ನೋದೆಲ್ಲ ಅದು ಕೂಡ ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಎಷ್ಟು ಪಳಪಳ ಅಂತ ಹೊಳಿತಾ ಇದೆ.